ಪಾಠವನ್ನು ಹೇಳಿ ನಿನ್ನ ಕೀರ್ತಿ ಬೆಳೆಸಿಕೊಂಡರು. ಮುಂದೊಂದು ದಿನ ನಿನ್ನ ತಮ್ಮಂದಿರ ಮುಂದೆ ಹಳಸಿದ ಅಂಬಲಿಗೆ ಕೈ ಒಡ್ಡುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಎಂಎಲ್ಎ ಪೊಲೀಸ್ ಪಟೇಲ್ ವೀರನಗೌಡನಲ್ಲ. ಇವನ್ನೆಲ್ಲ ಆಸೆ ಇಟ್ಟುಕೊಂಡಿರುವ ನನಗೆ ನಿನ್ನೆಲ್ಲ ರೈತರೊಂದಿಗೆ ಸಹಕರಿಸಿ ಆ ಭೂಮಿಯನ್ನು ನನ್ನತ್ತ ಮಾಡದಿದ್ದರೆ ಮೋಸಡಿನಲ್ಲಿ ತಮ್ಮನೊಬ್ಬನ ನನ್ನಂತೆ ಮಾಡಿಕೊಂಡು ಅವರಿಂದಲೇ ನಿಮ್ಮ ಸಂಸಾರಕ್ಕೆ ಕದನ ಹಚ್ಚಿ ಮೆಚ್ಚಿಕೊಂಡಿರುವ ಭೂಮಿಯನ್ನು ವಶಪಡಿಸಿಕೊಳ್ಳದಿದ್ದರೆ ನಾನು ಈ ನಾಡಿನ ಚಕ್ರೇಶ್ವರನೆಂದು ಕರೆಸಿಕೊಳ್ಳದಿದ್ದರೆ ನನ್ನ ರಾಜಕೀಯ ನಿಸ್ವಾರ್ಥ ಏನಿದೆ ಮಾಂತ್ರಿಕ ಮಾಂತ್ರಿಕ ಏನಂತ ಹೇಳಿದರೆ ಸಚಿವರ ಹೇಳಿಕೆಯಂತೆ ಜಿಲ್ಲಾ ವಿಮಾನದ ಹೆಸರಿನಲ್ಲಿ ನಮ್ಮ ಫ್ಯಾಕ್ಟರಿಗೆ ಬೇಕಾದ ಭೂಮಿಯನ್ನು ವಶಪಡಿಸಿಕೊಳ್ಳಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ನೇಮಿಸಲಾಗಿತ್ತಲ್ಲ, ಆ ಭೂಮಿ ಕೊಡಲಿಕ್ಕೆ ಒಪ್ಪಿದವರೆಷ್ಟು ಒಪ್ಪಲಾರದವರೆಷ್ಟು ಅದರ ಮಾಹಿತಿ ಪಡೆದುಕೊಂಡಿದೆಯಾ? ರೈತರೆಲ್ಲ ಸೇರಿ ಪ್ರಾಣ ಕೊಡ್ತೀವಿ ಹೊರತು ಭೂಮಿಯನ್ನು ಕೊಡುವಂತೆ ಗದ್ದಲ ಮಾಡಿದವ್ರೆ, ಗದ್ದಲ ಮಾಡ್ರು. ಆ ಗದ್ದಲವಾಗ ನನಗೆ ಬರ್ಪಲಟ್ಟ ಆಗಲ್ಲ, ಸಾಧ್ಯವಾಗಿಲ್ಲ, ಸಾಧ್ಯವಾಗಿಲ್ಲ. ಸಾಧ್ಯವಾದವನ್ನು ಸಾಧಿಸಿ ತೋರಿಸೋರಿಗೆ ನಿಜವಾದ ಕನ್ಸಂತಾರೆ. ಆದ್ರೆ ನೀವೇನು ಕೆಲಸ ಮಾಡಿರೋ ಮುಟ್ಟಲ್ಲ. ಈ ಗೌಡನ ಬಲಗೈ ಬಂಟ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ಎಂಟಾಯ ಶಕ್ತಿ ಬಂಟನಾಗಿರ್ಬೇಕು. ಇಲ್ಲ ಆ ಶಕುನಿ
ಶಕುನಿ ಯುಕ್ತಿ ಪ್ರಯೋಗಿಸಿ ಕೆಲಸ ಮಾಡಬೇಕು. ಸೀತಾ, ಸೀತಾ, ಆ ರೈತರ ಭೂಸ್ವಾಧೀನದ ಬಗ್ಗೆ ನೀನೇನು ಕರಡುಪಟ್ಟಿ ತಯಾರು ಮಾಡಿದೆಯೋ ಆ ಭೂಮಿ ಕೊಡಲಿಕ್ಕೆ ಒಪ್ಪಿದವರೆಷ್ಟು, ಒಪ್ಪಲಾರದವರೆಷ್ಟು? ರೂಪಾಯಿ ಒಂದ್ 12 ಜನ ಮಾತ್ರ ಒಪ್ರು, ಆದ್ರ ಒಂದ್ 4 ಜನ ಮಾತ್ರ ಒಪ್ಲಿ ನೋಡ್ರಿ. ಗೌಡ್ರ ನಿಮಗ ನಮಗ ಕೂಡಿ ಇಬ್ಬರಿಗೂ ಡಿಕ್ಕಾರ್ ಹಾಕಿರಿ, ಡಿಕ್ಕಾರ್ ಹಾಕಿರ. ಆದರೆ ಎಂಬ ಮಾತಕ್ಕೂ ಸೀತಾಪತಿ ಈ ಕೆಲಸಕ್ಕೆ ಅಡ್ಡಿಯಾದವರಾಗೆ ಇತ್ತ ಹೇಳಿಬಿಡು, ಈಗ ತಲೆ ತೆಗಿಸಿ ಬಿಡುತ್ತಾನೆ. ಈ ಮಾತಿಗೆ ಅಂತಿರುವಾಗ ಅವ್ರು ಎಷ್ಟು ಬೆಲೆಯನ್ನು ಹಾಡಿ ಹೋದ್ರು, ನಾ ರಾಜ್ಯ ಮತ್ತು ಬೆರಡನ ಹಾಗೆ ಅವ್ರನ್ನ ಕಳಿಸುವ ಮನೆ ಪವಿತ್ರ ಪಾಲಕ ಹಾಕ್ತೀನಿ ಗೌಡ್ರ. ಈ ಪೊಲೀಸ್ ಗೌಡರಿಗೆ ಆ ನೆಲ ಬೇಕು ಅಂದು, ಅವ್ರ ತಲೆ ಬೇಕು ಅಂದು ಈ ಕೆಲಸ ಮಾಡಿ ತೋರಿಸಲೇಬೇಕು ಮಾಂತ್ರಿಕ. ಮಿಸ್ಟರ್ ಬಿರಾ, ನಾನು ಯಾರು ಎಂಬುದನ್ನು ನೀ ಮಾತನಾಡಿದರೆ ಹರಿನಾಮ ಸ್ಮರಣೆ ಇಲ್ಲದೆ ನಿನ್ನನ್ನು ಯಮನ ದಾರಿ ಹಿಡಿಸಿ ಬಿಡುವೆ.